ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಗುಡ್ ಮಾರ್ನಿಂಗ್. ಸೊ ನಿನ್ನೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಾಯಿತು. ಎಲ್ಲರೂ ಚೆಕ್ ಮಾಡ್ಕೊಂಡಿರ ಅನ್ಕೋತೀನಿ. ಸೊ ಇನ್ನೂ ಯಾರು ಚೆಕ್ ಮಾಡ್ಕೊಂಡಿಲ್ಲ, ಚೆಕ್ ಮಾಡ್ಕೊರಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇವಾಗ ಆಪ್ಷನ್ ಲಿಂಕ್ ಆಯ್ತಲ್ಲ, ನೀವು ಅದರಲ್ಲೇ ಹೋಗಿ ಮಾಡಿಫೈ, ಡಿಲೇಟು ಮತ್ತು ಪ್ರಿಯಾರಿಟಿ ಹಿಂದೆ ಮುಂದೆ ಮಾಡ್ಕೋಬೋದು. ಅದು ಆಪ್ಷನ್ ಲಿಂಕಲ್ಲೇ ಮಾಡ್ಕೋಬೋದು. ಅದಕ್ಕೆ ಇನ್ನೊಂದು ಲಿಂಕ್ ಬಿಡೋದು ನನ್ನ ಪ್ರಕಾರ ಒಂದು ಟೈಮ್ 12 ಬಿಡೋದು ಮಾತ್ರ ಕನ್ಫರ್ಮು. ಬಟ್ ಲಿಂಕು ಅದೇ ಲಿಂಕಲ್ಲಿ ಆಪ್ಷನ್ ಲಿಂಕಲ್ಲೇ ಮಾಡ್ಕೋಬೇಕು. ಸೊ ನಿನ್ನೆ ಭಾಳ ಜನ ಕಾಮೆಂಟ್ ಹಾಕಿದ್ರಿ. ಒಂದು ಕಾಮೆಂಟ್ ವಿಡಿಯೋ ಕೂಡ ಮಾಡಿದ್ದೆ. ಬಟ್ ಆ ಕಾಮೆಂಟ್ ವಿಡಿಯೋದಲ್ಲಿ ಕೂಡ 52 ಅಥವಾ ಒಂದು 60 ಕಾಮೆಂಟ್ ಬಂದಾವ. ಆ ಕಾಮೆಂಟ್ಸ್ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡ್ತೀನಿ, ಕರೆಕ್ಟಾಗಿ ನೋಡ್ಕೊರಿ. ವಿಡಿಯೋ ಕೊನೆ ತನಕ ನೋಡಿರಿ. ಅಂದರೆ ಇವಾಗ ಒಬ್ಬರಿಗೆ ಇರೋ ಡೌಟ್ಸು ಒಂದು 10 ಜನರಿಗೆ ಇರ್ತದೆ. ಸೊ ಅದಕ್ಕೆ ಎಲ್ಲರೂ ವಿಡಿಯೋ ನೋಡಿರಿ, ಎಲ್ರಿಗೆ ಹೆಲ್ಪ್ ಆಗ್ತದೆ. ಮತ್ತು ಯಾರನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಸೊ ಈಗ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ. ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ, ಇನ್ನೊಂದು ಸಲ ತೋರಿಸ್ಬಿಡ್ತೀನಿ ಹೆಂಗೆ ಚೆಕ್ ಮಾಡ್ಕೋಬೇಕು ಅನ್ನೋದು ರಿಸಲ್ಟು. ಫಸ್ಟ್ KF ಸೆಟ್ ಬಂದ ಮೇಲೆ ನಿಮಗೆ ಇಲ್ಲೇ ತೋರಿಸ್ತದೆ, ಫಸ್ಟ್ ಫೇಜಲ್ಲಿ ತೋರಿಸ್ತದೆ. ಇಲ್ಲೇ ಕೊಟ್ಟಾರ ನೋಡಿರಿ. UGCET 2024 ಅಣಕು ಸೀಟು ಹಂಚಿಕೆ ಫಲಿತಾಂಶ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಪೇಜ್ ಓಪನ್ ಆಗ್ತದೆ. ಇಲ್ಲಿ CET ನಂಬರ್ ಹಾಕಿ ಚೆಕ್ ಮಾಡ್ಕೋಬೋದು. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ, ಸೊ ಎಲ್ಲ ಕಾಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಫಸ್ಟ್ ಒಂದು ಕಾಮೆಂಟ್ ಯಾವುದಪ್ಪ ಅಂದರೆ, ನನಗೆ ಗೌರ್ಮೆಂಟ್ ಕಾಲೇಜಿನ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ, ಥ್ಯಾಂಕ್ಸ್ ಫಾರ್ ಯುವರ್ ಇನ್ಸ್ಟ್ರಕ್ಷನ್. ಸೊ ಒಳ್ಳೇದಾಗಲಿಯಪ್ಪ ನಿನಗೆ. ಅದೇ ಕಾಲೇಜ್ ಬೇಕು ಅಂದರೆ ಏನು ಚೇಂಜಸ್ ಮಾಡಬೇಡ, ಅದೇ ಕಾಲೇಜ್ ಸಿಗ್ತದೆ ನಿನಗೆ. ಏನು ಚೇಂಜಸ್ ಮಾಡೋಕ್ಕೆ ಹೋಗಬೇಡ. ನಿನಗೆ ಫಸ್ಟ್ ಒಂದಲ್ಲಿ ಇದೇ ಕಾಲೇಜ್ ಸಿಗ್ತದೆ ಕನ್ಫರ್ಮು. ಸೊ ನೀನು ಏನು ಚೇಂಜಸ್ ಮಾಡಬೇಡ, ಅಷ್ಟೇ ಇರಲಿ, ನಿನಗೆ ಒಳ್ಳೇದಾಗಲಿ. ಸೊ ಸೆಕೆಂಡು, ಅಣ್ಣ ನಮಗೆ ಇವಾಗ ಸಿಕ್ಕಿರೋ ಕಾಲೇಜು ಫಸ್ಟ್ ರೌಂಡಲ್ಲಿ ಸಿಗುತ್ತಾ, ಇಲ್ಲ ಅಂದರೆ ಬೇರೆ ಕಾಲೇಜ್ ಸಿಗುತ್ತಾ? ನಿಮಗೆ ಅದೇ ಕಾಲೇಜ್ ಬೇಕು ಅಂದರೆ ನೀವೇನು ಚೇಂಜಸ್ ಮಾಡೋಕ್ಕೆ ಹೋಗಬೇಡ್ರಿ, ಅಥವಾ ನಿಮಗೆ ಸಿಕ್ಕಿರೋ ಕಾಲೇಜು ಫಸ್ಟ್ ಪ್ರಯಾರಿಟಿ ಕೊಟ್ಬಿಡ್ರಿ, ಅಷ್ಟೇ, ಮತ್ತೇನಿಲ್ಲ ಚೇಂಜಸ್ಸು. ಸೊ ನೆಕ್ಸ್ಟ್ ಒನ್ನು, ಸರ್ ನನಗೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಿನ ಮಂಡ್ಯ ಅಲರ್ಟ್ ಆಗಿದೆ, ಇಟ್ ಈಸ್ ಗುಡ್ ಆರ್ ನಾಟ್? ನಾನು ನಿನ್ನೆನೇ ಹೇಳಿದೆ, ಗೌರ್ಮೆಂಟ್ ಕಾಲೇಜ್ ಆಲ್ಮೋಸ್ಟ್ ಚೆನ್ನಾಗಿರ್ತಾವೆ, ಹೋಗ್ರಿ ಪರವಾಗಿಲ್ಲ. ಬಟ್ ಕ್ಯಾಂಪಸ್ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ, ಯಾಕಂದರೆ ನಾನು ಎಲ್ಲ ಕಾಲೇಜ್ ಬಗ್ಗೆ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಹೇಳಾಗತ್ತೆ. ನಿಮಗೆ ಅಕಸ್ಮಾತ್ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಆ ಕಾಲೇಜಲ್ಲಿ ಇದ್ದರೆ, ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿರುತ್ತೆ, ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿರಿ ಹೆಂಗಿದೆ ಕಾಲೇಜ್ ಅಂತ ಗೊತ್ತಾಗ್ತದೆ. ಬಟ್ ನನಗೆ ಎಲ್ಲ ಕಾಲೇಜ್ ಬಗ್ಗೆ ಅಂದರೆ 1-2 ಕಾಲೇಜ್ ಬಗ್ಗೆ ನನಗೆ ಗೊತ್ತಿರೋ ಕಾಲೇಜ್ ಬಗ್ಗೆ ಹೇಳ್ಬೋದು. ಸುಮ್ಮನೆ ನನಗೆ ಗೊತ್ತಿದೆ ಅಂತ ಏನಾದರೂ ಹೇಳೋಕ್ಕಾಗಲ್ಲ. ಸೊ ನಿಮಗೂ ರಾಂಗ್ ಇನ್ಫಾರ್ಮೇಷನ್ ಬರಬಾರ್ದು. ಸೊ ನೆಕ್ಸ್ಟ್ ಒನ್ನು, ಆ ಅಣ್ಣ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಆದರೂ ಕಾಲೇಜ್ ಸಿಗುತ್ತಾ? ಹಾಯ್ ಅಣ್ಣ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ನಲ್ಲಿ ಆದರೂ ಕಾಲೇಜ್ ಸಿಗುತ್ತಾ? ಇದು ಅರ್ಥ ಆಗುತ್ತಿಲ್ಲ. ನಿಮಗೆ ಇವಾಗ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಸಿಕ್ಕಿಲ್ಲ ಅಂದರೆ ನೀವು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ, ಅಲ್ಲಿ ಕಾಲೇಜ್ ಸಿಗ್ತದೆ. ಸೊ ನೆಕ್ಸ್ಟು, ಹೆಲೋ ಸರ್, ಅಲಾಟ್ಮೆಂಟ್ ಆಗಿದೆ ಬಟ್ ಕಾಲೇಜ್ ನೇಮ್ ಬಂದಿಲ್ಲ ರೀ ಸರ್. ಓಕೆ, ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಅಲ್ಲಿ ಕಾಲೇಜ್ ಹೆಸರು ಒಂದು ಭಾಳ ಜನ ಪ್ರಾಬ್ಲಮ್ ಇದೆ ಆಗ್ಯದ. ಒಂದು ಹೇಳ್ತೀನಿ ಏನಪ್ಪ ಅಂದರೆ, ಅಲ್ಲಿ ಕಾಲೇಜ್ ತೋರ್ಸಾಗತ್ತಿಲ್ಲಪ್ಪ, ಏನು ಮಾಡಬೇಕಪ್ಪ ಅಂದರೆ, ನಿಮ್ಮದಲ್ಲಿ ಸೀರಿಯಲ್ ಆಪ್ಷನ್ಸ್ ಅದು ಕೊಟ್ಟರೆ ಪೂರ್ತಿ ಲಾಸ್ಟಿಗೆ ಎಷ್ಟನೇ ನಂಬರ್ ಅಂದರೆ ನೀವು ಎಷ್ಟು ಪ್ರಿಯಾರಿಟಿ ಆಪ್ಷನ್ ಕೊಟ್ಟಿರ್ತಿರಲ್ಲ, ಆ ಪ್ರಿಯಾರಿಟಿ ಎಷ್ಟನೇ ಪ್ರಿಯಾರಿಟಿ ಸಿಕ್ಕದ ಅನ್ನೋದು ಒಂದು ಆಪ್ಷನ್ಸ್ ಕೊಟ್ಟರೆ ಅಲ್ಲಿ. ಅಥವಾ ನೀವು ಫಾರ್ ಎಕ್ಸಾಂಪಲ್ 20 ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ಅದರಲ್ಲಿ 10ನೇ ಕಾಲೇಜ್ ಸಿಕ್ಕಿರ್ತದೆ. 10ನೇ ಕಾಲೇಜಲ್ಲಿ ಅಲ್ಲಿ 10 ಮೆನ್ಷನ್ ಮಾಡಿರ್ತಾರೆ ನೋಡಿ, 10 ಮೆನ್ಷನ್ ಮಾಡಿರ್ತಾರೆ. ನೀವು 10 ಅಂದರೆ 10ನೇ ಕಾಲೇಜ್ ಯಾವುದಪ್ಪ ಅಂದರೆ, ನೀವು ಆಪ್ಷನ್ ಎಂಟ್ರಿ ಮಾಡಿರೋ ಲಿಸ್ಟ್ ತೊಗೊರಿ. PDF ನಿಮ್ಮ ಹತ್ರ ಇರ್ತದೆ. ಆ PDF ಅಲ್ಲಿ 10ನೇ ಕಾಲೇಜ್ ಯಾವ್ದು ನೋಡ್ಕೊರಿ, ಅದೇ ನಿಮಗೆ ಸಿಕ್ಕಿರೋ ಕಾಲೇಜು. ಸೊ ನೆಕ್ಸ್ಟ್, ಸರ್ ನನಗೆ KIMS ಹುಬ್ಳಿ ಕಾಲೇಜ್ ಅಲಾಟ್ ಆಗಿದೆ, ಇಟ್ ಈಸ್ ಗುಡ್ ಆರ್ ಐ ಟ್ರೈ ಅದರ್ ಪ್ಲೇಸ್? ಸುಮ್ಮನೆ ಈ ಕಾಲೇಜಿಗೆ ಹೋಗಿ, ಕಾಲೇಜ್ ಚೆನ್ನಾಗಿದೆ, ಇದೇ ಕಾಲೇಜ್ ಹೋಗಿ ಅಡ್ಮಿಷನ್ ಆಗಿ. ಇಷ್ಟು ಬೆಂಗಳೂರು ಅಲೋಟೆಡ್, ವಾಟ್ ಐ ಶುಡ್ ಟು ಮಿ ಪೆಲ್ಸ್? ಇದೂ ಗುಡ್ ಕಾಲೇಜು, ನೀವು ಅಡ್ಮಿಷನ್ ಆಗ್ಬೋದು. ಇವಾಗ ಅಂದರೆ ಈ KIMS ಕಾಲೇಜ್ ಕೂಡ ಇವಾಗಲೇ ಅಡ್ಮಿಷನ್ ಅಂತಲ್ಲ, ನಿಮ್ದು ಇನ್ನೂ ಫೈನಲ್ ರಿಸಲ್ಟ್ ಬರಬೇಕು. ನಿಮಗೆ ಇದೇ ಕಾಲೇಜ್ ಸಿಗ್ತದ ಸಿಗಲ್ಲ ಅಂತಲ್ಲ, ಇದೇ ಕಾಲೇಜ್ ಸಿಕ್ಕರೆ ನೀವು ಇದಕ್ಕೆ ಅಡ್ಮಿಷನ್ ಆಗಿ, ಬೇರೆ ಕಾಲೇಜ್ ಸುಮ್ಮನೆ ಹೋಗಬೇಡಿ, ಕಾಲೇಜ್ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇಷ್ಟು ಕೂಡ ಅದೇ ಹೇಳ್ತಾ ಇದ್ದೀನಿ, ಇದ್ರೂ ಕಾಲೇಜ್ ಚೆನ್ನಾಗಿದೆ. ಫೀಸ್ ಜಾಸ್ತಿ ಇರ್ಬೋದು, ಸ್ವಲ್ಪ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಇದು ಸ್ವಲ್ಪ ಟಾಪ್ ಕಾಲೇಜು. ಸೊ ಫೀಸ್ ಸ್ವಲ್ಪ ಜಾಸ್ತಿ ಇರ್ಬೋದು. ಅಥವಾ ನಿಮಗೆ ಇದೇ ಕಾಲೇಜ್ ಚಲೋ ಅನಿಸ್ತಂದರೆ, ನನ್ನ ಪ್ರಕಾರ ಈ ಕಾಲೇಜ್ ಚೆನ್ನಾಗಿದೆ. ಯಾಕಂದರೆ ಈ ಕಾಲೇಜ್ ನಾನು ಭಾಳ ಹೆಸರು ಕೇಳಿದ್ದೀನಿ. ಸೊ ಚೆನ್ನಾಗಿದೆ, ಪರವಾಗಿಲ್ಲ. ನೀವು ಅಡ್ಮಿಷನ್ ಆಗ್ತೀವಿ ಅಂದರೆ ಆಗ್ಬೋದು. ಫೈನಲ್ ರಿಸಲ್ಟ್ ಬಂದ ಮೇಲೆ ಇದೇ ಕಾಲೇಜ್ ಸಿಕ್ಕರೆ ಅಡ್ಮಿಷನ್ ಆಗ್ಬೋದು, ಅಥವಾ ಬೇರೆ ಕಾಲೇಜ್ ಬೇಕು ಅಂದರೆ ಇವಾಗ ಚೇಂಜ್ ಮಾಡ್ಕೋಬೋದು. ಸೊ ನೆಕ್ಸ್ಟು, ಸರ್ ಐ ಹ್ಯಾಡ್ ಅಲಾಟ್ ಮೈಸೂರು ಕಾಲೇಜ್ ಬಟ್ ನಾಟ್ ಇಂಟ್ರೆಸ್ಟ್, ಹೌ ಟು ಚೇಂಜ್ ದಿ ಕಾಲೇಜ್? ಸೇಮ್, ಇವಾಗ ಸಿಕ್ಕಿರೋ ಕಾಲೇಜ್ ಇಷ್ಟ ಇಲ್ಲಪ್ಪ ಅಂದರೆ ನಿಮಗೆ ಅಂದರೆ ಏನು ಮಾಡಬೇಕು? ಫಸ್ಟು ಆಪ್ಷನ್ ಲಿಂಕಲ್ಲಿ ಹೋಗಿ, ಅಲ್ಲಿ ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ, ಏನು ಸೇಮ್ ಆಪ್ಷನ್ ಏನು ಮಾಡಿದಾರಲ್ಲ ಆ ಕಾಲೇಜ್ ಡಿಲೀಟ್ ಹೆಂಗೆ ಮಾಡ್ಬೇಕು ಅನ್ನೋದು ಎಲ್ರಿಗೂ ಗೊತ್ತಾಯ್ತು. ನಾನು ಎಲ್ರಿಗೂ ಹೇಳಿದ್ದೀನಿ. ಅಲ್ಲಿ ನೀವು ಹಾಕಿರೋ ಪ್ರಿಯಾರಿಟಿಯಲ್ಲಿ 000 ಕೊಟ್ಟು ಕೆಳಗೆ ಅಪ್ಡೇಟ್ ಕೊಟ್ಟರೆ ಎಲ್ಲ ಡಿಲೀಟ್ ಆಗಿಬಿಡ್ತಾವೆ. ನಿಮಗೆ ಯಾವ ಕಾಲೇಜ್ ಬೇಕು ಆ ಕಾಲೇಜ್ ಆ್ಯಡ್ ಮಾಡ್ಕೋಬೋದು.
ಸರ್ ನಾನು 170 ಕಾಲೇಜಸ್ ಹಾಕಿದೆ, ನನಗೆ 18th ನಂಬರ್ ಅಲೋಟ್ ಆಗಿದೆ. ಆದರೆ ಅದು ಚಿಕ್ಕಬಳ್ಳಾಪುರ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸಸ್, ಆದರೆ ನಂದು ದಾವಣಗೆರೆ. ಆ ಕಾಲೇಜ್ ತುಂಬ ದೂರ ಇದೆ. ನಾನು ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ. 1 to 18th ಕಾಲೇಜ್ ಬಿಟ್ಟು 19 ಇದ್ದ ಕಂಟಿನ್ಯೂ ಮಾಡಬೇಕಾ? ಸೆಕೆಂಡ್ ರೌಂಡ್ ಇನ್ನೂ ದೂರ ಐತಿ, ಸೆಕೆಂಡ್ ರೌಂಡಕ್ಕೆ ಹೋಗ್ತೀರಿ. ಇವಾಗ ಚಾನ್ಸ್ ಕೊಟ್ಟಿರಲ್ಲ ಮಾಕ್ ಅಲಾಟ್ಮೆಂಟಲ್ಲಿ, ಸುಮ್ಮನೆ ಇವಾಗ ಆ ಕಾಲೇಜ್ ಇಷ್ಟ ಇಲ್ಲ ಅಂದರೆ ಆ ಕಾಲೇಜ್ ಡಿಲೀಟ್ ಮಾಡಿರಿ. ಇವಾಗ ನಿಮ್ಮ ಡಿಸ್ಟಿಕ್ ಅದು ದಾವಣಗೆರೆ ಇರೋ ಸಮೀಪ ಎಲ್ಲ ಡಿಸ್ಟಿಕ್ಕು ಆಪ್ಷನ್ ಎಂಟ್ರಿ ಮಾಡಿರಿ. ನಿಮಗೆಲ್ಲ ಸಮೀಪ ಇರೋ ಸಿಗ್ತದೆ. ಸುಮ್ಮನೆ ದೂರ ಹಾಕಬೇಡ್ರಿ. ಸುಮ್ಮನೆ ದೂರ ಇರೋದು ಹಾಕಬೇಡ್ರಿ. ಫಸ್ಟ್ ಒಂದು 100 ಕಾಲೇಜು ಹೊತ್ತ ನಿಮ್ಮಲ್ಲೇ ಸಮೀಪ ಇರೋ ದಾವಣಗೆರೆ, ಹುಬ್ಳಿ, ದಾವಣಗೆರೆ ಸಮೀಪ ಯಾವ್ಯಾವ ಎಲ್ಲ ಡಿಸ್ಟಿಕ್ ಹಾಕಿರಿ, ಸಿಗ್ತದೆ. ಸುಮ್ಮನೆ ದೂರ ಹಾಕಬೇಡ್ರಿ. ಸೆಕೆಂಡ್ ರೌಂಡ್ ಯಾಕೆ ಹೋಗ್ತೀರಿ? ಇಲ್ಲೇ ಮಾರ್ಕ್ಲೆಟ್ ಮೇಲೆ ಚಾನ್ಸ್ ಕೊಟ್ಟರೆ ನಿಮಗೆ ಇವಾಗ 2-3 ದಿನ ಚಾನ್ಸ್ ಇರ್ತದೆ ಡಿಲೇಟ್ ಮಾಡ್ಕೊಳ್ಳೋಕ್ಕೆ, 2 ಕಾಲೇಜ್ ಆ್ಯಡ್ ಮಾಡೋಕ್ಕೆ. ಈ ಕಾಲೇಜ್ ಡಿಲೇಟ್ ಮಾಡಿ ಬೇರೆ ಕಾಲೇಜ್ ಆ್ಯಡ್ ಮಾಡಿರಿ ಅಷ್ಟೇ. ಸೊ ನೆಕ್ಸ್ಟು ನಾನು 169 ಕಾಲೇಜ್ ಹಾಕಿದ್ದೆ, ನನಗೆ 90 ನಂಬರಲ್ಲಿ ಅಲೋಟ್ ಆಗಿದೆ. ಆದರೆ ನನಗೆ ಕಾಲೇಜ್ ಇಷ್ಟ ಆಗಿಲ್ಲ, ನಾನು ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ. 90 ನಂಬರದ ಕೆಳಗೆ ಎಲ್ಲ ಕಾಲೇಜ್ ಡಿಲೇಟ್ ಆಗುತ್ತಾ ಅಣ್ಣ? ಪ್ಲೀಸ್ ರಿಪ್ಲೈ ಮಾಡಿ. ನಾನು ಅದೇ ಹೇಳಕತ್ತೀನಿ. ಸೆಕೆಂಡ್ ರೌಂಡ್ ಇನ್ನೂ ದೂರ ಐತಿ. ಇವಾಗ ಮಾರ್ಕ್ ಅಲಾಟ್ಮೆಂಟಲ್ಲಿ ಚಾನ್ಸ್ ಕೊಟ್ಟಾರ. ಇವಾಗ ನಿಮಗೆ ಈಗ ಸಿಕ್ಕಿರೋ ಕಾಲೇಜ್ ಇಷ್ಟ ಇಲ್ಲಪ್ಪ ಅಂದರೆ ಆ ಕಾಲೇಜ್ ಡಿಲೇಟ್ ಮಾಡಿ ಬೇರೆ ಕಾಲೇಜಸ್ ಆ್ಯಡ್ ಮಾಡಿರಿ ಅಷ್ಟೇ. ಮತ್ತೆ ಯಾಕೆ ಟೆನ್ಷನ್ ತೊಗೋತೀರಾ? ಸರ್ ನನ್ನ ಮಗನಿಗೆ ಯಾವ ಕಾಲೇಜ್ ಬೇಕು ಅದು ಸಿಕ್ಕಾದ್ರಿ, ನಮಗೆ ಇದು ಕಾಲೇಜ್ ಬೇಕು ಅಂದರೆ ಏನು ಮಾಡಬೇಕು ಸರ್? ಏನು ಚೇಂಜಸ್ ಮಾಡಬೇಡ್ರಿ, ನಿಮಗೆ ಅದೇ ಕಾಲೇಜ್ ಸಿಗ್ಬೋದು. 80% ಕನ್ಫರ್ಮ್ ಇರ್ತದೆ. ಏನು ಚೇಂಜಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸರ್ ನಾನು 400 ಕಾಲೇಜ್ ಆ್ಯಡ್ ಮಾಡಿದೆ, ಸ್ಟಿಲ್ ನೋ ಸೀಟ್ ಅಲಾಟ್ಮೆಂಟ್ ಅಂತ ಬರ್ತಿದೆ ಸರ್. ಇದು ಏನು ಪ್ರಾಬ್ಲಮ್ ಅಂತ ನನಗೂ ಗೊತ್ತಿಲ್ಲ. ರ್ಯಾಂಕ್ ಎಷ್ಟಿರ್ಬೋದು ನನಗೂ ಗೊತ್ತಿಲ್ಲ. ರ್ಯಾಂಕು ಅಥವಾ ಏನಾದರೂ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ಆಪ್ಷನ್ ಎಂಟ್ರಿ ಲಿಸ್ಟ್ ಕೂಡ ಸೆಂಡ್ ಮಾಡಿರಿ ನಾನು ವಾಟ್ಸಪ್ಪಲ್ಲಿ, ನಾನು ನೋಡ್ತೀನಿ. ಸೊ ನೆಕ್ಸ್ಟು ಸರ್ ಕಾಲೇಜ್ ನೇಮ್, ಕೋರ್ಸ್ ನೇಮ್ ಬರ್ತಾಯಿಲ್ಲ, ಏನು ಮಾಡಬೇಕು? ಆದರೂ ಸೀಟ್ ಅಲಾಟ್ಮೆಂಟ್ ಆಗಿದೆ. ಕಾಲೇಜ್ ನೇಮ್, ಕೋರ್ಸ್ ನೇಮ್ ಬರ್ತಾ ಇಲ್ಲಪ್ಪ ಅಂದರೆ ನಾನು ಆಗಲೇ ಹೇಳಿದೆ, ಆಪ್ಷನ್ ಎಂಟ್ರಿ ಲಿಸ್ಟ್ ತೊಗೊರಿ. ನಿಮ್ಮದು ಆಪ್ಷನ್ ಎಂಟ್ರಿ ಮಾಡಿರೋ PDF ತೊಗೊರಿ. ನಿಮಗೆ ನಿನ್ನೆ ಚೆಕ್ ಮಾಡ್ಕೊಂಡ್ರಲ್ಲ ಮಾರ್ಕ್ ಅಲಾಟ್ಮೆಂಟಲ್ಲಿ, ಅಲ್ಲಿ ನಿಮಗೆ ಆಪ್ಷನ್ಸ್ ತೋರಿಸ್ತದೆ, ಸೀರಿಯಲ್ ನಂಬರ್ ತೋರಿಸ್ತದೆ, ಎಷ್ಟನೇ ಪ್ರಿಯಾರಿಟಿ ಅಲೋಟ್ ಆಗೈತೆ ಅನ್ನೋದು. ಅದು 5ನೇ ಆಪ್ಷನ್ ಇದ್ದರೆ 5ನೇ ನೀವು ಆಪ್ಷನ್ ಎಂಟ್ರಿ PDF ತೊಗೊರಿ. ಅದ್ರಾಗ 5ನೇ ಕಾಲೇಜ್ ಯಾವುದೈತಿ ಅದೇ ನಿಮ್ಮ ಕಾಲೇಜ್ ಸಿಕ್ಕಿರ್ತದೆ. ಸೊ ನೆಕ್ಸ್ಟು ಅಳ್ವಾಸ್ ಇನ್ಸ್ಟಿಟ್ಯೂಟ್ ಕಾಲೇಜ್ ಸಿಕ್ಕಿದೆ ನಮ್ಮ ಮಂಗಳೂರು ಮೂಡುಬಿದ್ರೆ. ಕೋರ್ಸ್ ಇಸ್ ಇಟ್ ಗುಡ್ ಆರ್ ಬ್ಯಾಡ್? ಇದು ಎಲ್ಲ ಕಾಲೇಜ್ ಬಗ್ಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದೊಂದು ಕಾಲೇಜ್ ಚಲೋ ಇರ್ತದೆ, ಒಂದೊಂದು ಕಾಲೇಜ್ ಚಲೋ ಇರಲ್ಲ ಅಂತಲ್ಲ, ಅಂದರೆ ಸಮ್ ಟೀಚಿಂಗ್ಸ್ ಪ್ರಾಬ್ಲಮ್ಸು, ಈ ಪ್ರಾಬ್ಲಮ್ಸ್ ಇರ್ತಾವೆ, ಹೇಳೋಕ್ಕಾಗಲ್ಲ. ಸೊ ಬೆಟ್ರ್ ದ್ಯಾನು ನೀವು ಯೂಟ್ಯೂಬ್ ಅಥವಾ ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಕೇಳ್ಬೋದು. ಸರ್ ಕೀಪ್ ಗೋಯಿಂಗ್ ಅಬೌಟ್ ದಿ ಇನ್ಫಾರ್ಮೇಷನ್ ಆಫ್ BPT ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಪ್ಪ, ಬಟ್ಟು ಅದ್ರ ಬಗ್ಗೆ ಏನೂ ಅಪ್ಡೇಟ್ಸ್ ಇಲ್ಲ. ಅದು ಸಪ್ರೇಟು ಆಪ್ಷನ್ ನಡೆಸ್ತಾರೆ, ಅಲ್ಲಿ ತನಕ ವೇಟ್ ಮಾಡಿರಿ. ಅದ್ರ ಬಗ್ಗೆ ಏನು ಅಪ್ಡೇಟ್ ಬಂದರೂ ನಾನು ತಿಳಿಸ್ತೀನಿ, ಅದ್ರ ಬಗ್ಗೆ ವರಿಬೇಡ. ಸೊ ನೆಕ್ಸ್ಟ್ ಸರ್ ಕಾಲೇಜ್ ಸಿಕ್ಕಿದೆ, ಫೀಸ್ ಯಾವ ಥರ ಸಿಕ್ಕಿದೆ ಕಾಲೇಜ್ನಲ್ಲಿ? ಇದು ಅರ್ಥ ಆಗುತ್ತಿಲ್ಲ, ಇನ್ನೊಂದ್ಸಲ ಕಾಮೆಂಟ್ ಮಾಡಿರಿ ಇದು. ಸರ್ ನನಗೆ CS ಇಂಜಿನಿಯರಿಂಗ್ ಸೀಟ್ ಅಲೋಟ್ ಆಗಿದೆ, ಬಟ್ ಅದು CS ಅಂತ ಇಲ್ಲ, CZ ಅಂತ ಇದೆ. ಸೊ ಅದು ಇಂಜಿನಿಯರಿಂಗ್ ಅಲ್ವಾ? ಇಂಜಿನಿಯರಿಂಗ್ ಅಪ್ಪ, ಏನಾಗಲ್ಲ, ನೋ ಪ್ರಾಬ್ಲಮ್ಮು. ಫಾದರ್ ಮುಲ್ಲರ್ ನರ್ಸಿಂಗ್ ಆಫ್ ಕಾಲೇಜ್ ಜಾಯಿನ್ಸ್ ನರ್ಸಿಂಗ್ ಕಾಲೇಜ್ ವಿಚ್ ಇಸ್ ದಿ ಬೆಸ್ಟ್? ಒಂದು ಕೆಲಸ ಮಾಡಿರಿ, ಇವೆರಡು ಕಾಲೇಜ್ ಬೇಡ, ಇವೆರಡು ಕಾಲೇಜ್ ಡಿಲೀಟ್ ಮಾಡಿ. ನೀವು ಬೇರೆ ಕಾಲೇಜಸ್ ST ಜಾನ್ಸ್ ಗುಡ್ ಕಾಲೇಜು, ಬಟ್ ಫೀಸ್ ಸ್ವಲ್ಪ ಜಾಸ್ತಿ ಇರ್ಬೋದು ನನ್ನ ಪ್ರಕಾರ. ಸೊ ಒಂದು ಕೆಲಸ ಮಾಡಿರಿ, ನಿಮಗೆ ಈ 2 ಕಾಲೇಜ್ ಬೆಟರ್ ಅನಿಸ್ಲಿಲ್ಲಪ್ಪ ಅಂದರೆ ಇವಾಗ ಚಾನ್ಸ್ ಆಯ್ತಿಲ್ಲ ಮಾರ್ಕ್ ಅಲಾಟ್ಮೆಂಟಲ್ಲಿ, ಅಂದರೆ ರಿಅರೇಂಜ್ ಮಾಡೋಕ್ಕೆ, ಮಾಡಿಫೈ ಮಾಡೋಕ್ಕೆ, ಡಿಲೀಟ್ ಮಾಡೋಕ್ಕೆ. ಇವು 2 ಕಾಲೇಜ್ ಫಾರ್ ಎಕ್ಸಾಂಪಲ್ ಈ ಆಪ್ಷನ್ ಎಂಟ್ರಿ ನೀವು 2 ಕಾಲೇಜ್ ಇದ್ದರೆ ಈ 2 ಕಾಲೇಜ್ ಡಿಲೀಟ್ ಮಾಡಿ ಬೇರೆ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡ್ಕೋರಿ ಅಷ್ಟೇ, ಮತ್ತೇನಿಲ್ಲ. ನಿಮ್ಮ ವಾಟ್ಸಪ್ ನಂಬರ್ ಕಳಿಸಿ, ವಾಟ್ಸಪ್ ಗ್ರೂಪಲ್ಲಿ ಇದ್ದರೆ ಹಾಕಿರ್ತೀನಿ, ಇಲ್ಲ ನಾನು ಇದರಲ್ಲಿ ಕಳಿಸ್ತೀನಿ, ವಾಟ್ಸಪ್ ಮಾಡ್ಬೋದು. ಬ್ರೋ ನಂದು ಇಂಜಿನಿಯರಿಂಗ್ ಸೀಟ್ ಬಂದಿದೆ, ಬಟ್ ನಂಗೆ ವೆಟರ್ನರಿ ಸೀಟ್ ಬೇಕು. ನಂದು ವೆಟರ್ನರಿ ಪ್ರಾಕ್ಟಿಕಲ್ ರ್ಯಾಂಕು 6221 ಇದೆ. ನಂಗೆ ಕೋರ್ಸ್ ಚೇಂಜ್ ಆಗಲ್ಲ ಬ್ರೋ, ಫೈನಲ್ ರೌಂಡ್ ಇನ್ನು ಅದೇ ಕನ್ಫರ್ಮ್ ಕೋರ್ಸ್. ಬ್ರೋ ನಂದು ಇಂಜಿನಿಯರಿಂಗ್ ಸೀಟ್ ಬಂದಿದೆ, ಬಟ್ ನಂಗೆ ವೆಟರ್ನರಿ ಸೀಟ್ ಬೇಕು. ನಂದು ವೆಟರ್ನರಿ ಪ್ರಾಕ್ಟಿಕಲ್ ರ್ಯಾಂಕು 6221 ಇದೆ. ನನಗೆ ಕೋರ್ಸ್ ಚೇಂಜ್ ಆಗಲ್ಲ ಬ್ರೋ, ಫೈನಲ್ ರೌಂಡ್ ಇನ್ನು ಅದೇ ಕನ್ಫರ್ಮ್ ಕೋರ್ಸು. ಇದು ಅರ್ಥ ಆಗುತ್ತಿಲ್ಲ, ಏನು ಕೇಳಿದ್ರೆ ನನಗೆ ಇನ್ನೊಂದ್ಸಲ ಕರೆಕ್ಟಾಗಿ ಕೇಳ್ರಿ, ಇಲ್ಲ ವಾಟ್ಸಪ್ ಮಾಡಿರಿ. ಈಗ ಸೀಟ್ ಸಿಕ್ಕಿರೋದು ಫೈನಲಲ್ಲಿ ಸಿಗುತ್ತಾ? ನೀವೇನು ಚೇಂಜಸ್ ಮಾಡಬೇಡ್ರಿ ಅಪ್ಪ, ಫೈನಲಲ್ಲಿ ಸಿಗ್ಬೋದು. ಈಗ ಸೀಟ್ ಸಿಕ್ಕಿರೋದು ಫೈನಲಲ್ಲಿ ಸಿಗುತ್ತಾ? ಅದೇ ಹೇಳಿದಿಲ್ಲ, ಈಗೇನು ಚೇಂಜಸ್ ಮಾಡಬೇಡ್ರಿ. ಸಾರಿ, ಎಷ್ಟು ಸಲ ಮೆಸೇಜ್ ಮಾಡ್ಯಾರ ಇವರು ನೋಡೋಕ್ಕಾಗಲಿಲ್ಲ. ಸೊ ಇವಾಗ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಚೇಂಜಸ್ ಮಾಡಬೇಡ್ರಿ, ನಿಮಗೆ ಫೈನಲಲ್ಲಿ ಇವಾಗ ಸಿಕ್ಕಿರೋ ಕಾಲೇಜ್ ಫೈನಲಲ್ಲಿ ಸಿಗ್ಬೋದು ನನ್ನ ಪ್ರಕಾರ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಆಫ್ ತಳಕಲ್ ಕೊಪ್ಪಳ ಹೇಗಿದೆ ಸರ್ ಬ್ರ್ಯಾಂಚು? ಚೆನ್ನಾಗಿರ್ಬೋದು ನನ್ನ ಪ್ರಕಾರ. ಸರ್ ವೆಟರ್ನರಿ ಪ್ರಾಕ್ಟಿಕಲ್ 2023 ಇದೆ, ಕಾಲೇಜ್ ಸಿಗುತ್ತಾ ಸರ್? ಆ್ಯಂಡ್ ಇದು ಏನು ಸೆರಿಕಲ್ಚರ್ ಫಾರೆಸ್ಟ್ರಿ ಸಿಗುತ್ತಾ ಸರ್?
ಸಾರಿ, ಇದು ಯಾವ ಕೋರ್ಸ್ ಅಂತ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ವೆಟರ್ನರಿ ಪ್ರಾಕ್ಟಿಕಲ್ ಅಂದರೆ ವೆಟರ್ನರಿ ಥಿಯರಿ ಕೂಡ ಇರಬೇಕು. ವೆಟರ್ನರಿ ಪ್ರಾಕ್ಟಿಕಲ್ಲು ನೀವು ಟ್ರೈ ಮಾಡಿರಿ, ಸಿಕ್ಕರೆ ಒಳ್ಳೆಯದು. ಈಗ ಇವರೇ ಎಷ್ಟು ಸಲ ಕಾಮೆಂಟ್ ಮಾಡ್ಯಾರ, ಆಲ್ರೆಡಿ ಹೇಳಿದ್ದೀನಿ. ಈಗ ಸೀಟ್ ಸಿಕ್ಕಿರೋದು ಫೈನಲಿ ಸಿಗುತ್ತಾ? ನೀವೇನು ಚೇಂಜಸ್ ಮಾಡಬೇಡ್ರಿ, ಅಥವಾ ನಿಮ್ಗೆ ಸಿಕ್ಕಿರೋ ಕಾಲೇಜ್ ಫಸ್ಟ್ ಪ್ರಯಾರಿಟಿ ಕೊಟ್ಬಿಡ್ರಿ, ಸಿಗ್ತದ. ಸರ್ ನನಗೆ ಬೆಂಗಳೂರಲ್ಲಿ ಬೆಗತ್ ಕಾಲೇಜ್ ಸಿಕ್ಕಿದ್ದು, ಅದು ಗುಡ್ ಕಾಲೇಜಾ ಸರ್? ನೋಡಪ್ಪ, ಹೇಳೋಕ್ಕಾಗಲ್ಲ. ನಾನು ಆವಾಗಲೇ ಹೇಳಿದೆ, ಎಲ್ಲ ಕಾಲೇಜಸ್ ಬಗ್ಗೆ ಕೇಳಿದರೆ ನಾನು ಹೆಂಗೆ ಹೇಳಿ? ಗೂಗಲಲ್ಲಿ ಸರ್ಚ್ ಮಾಡ್ಕೊರಿ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿರಿ, ಬೆಟ್ರ್ ಗೊತ್ತಾಗುತ್ತಾ. ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೇಳಿರಿ, ಅವರಿಗೆ ಗೊತ್ತಿರ್ತದೆ. ಗಂಗಮ್ಮ ಅನ್ನೋ ತಂಗಿ ಎಷ್ಟು ಸಲ ಕಾಮೆಂಟ್ ಮಾಡಿದೆವ ಸರ್, ನನಗೆ ಸೀಟ್ ಸಿಕ್ಕಿದೆ, ಆದರೆ ಅದೇ ಕಾಲೇಜ್ ಫೈನಲ್ ರಿಸಲ್ಟಲ್ಲಿ ಅದೇ ಸಿಗುತ್ತಾ ಸರ್? ಎಷ್ಟು ಸಲ ಇವಾಗ ಮುಂಚೆ ಏನು ಕೇಳಿದ್ದಳಪ್ಪ ಅಂದರೆ ಇವಳು, ಈಗ ಸೀಟ್ ಸಿಕ್ಕಿರೋದು ಫೈನಲಲ್ಲಿ ಸಿಗುತ್ತಾ, ಇವಾಗ ಸಿಕ್ಕಿರೋ ಕಾಲೇಜ್ ಫೈನಲಲ್ಲಿ ಸಿಗುತ್ತಾ? ನಾನು ಆಗಲೇ ಹೇಳಿದೆ, ಏನು ಚೇಂಜಸ್ ಮಾಡಬೇಡ ತಂಗಿ, ನಿನಗೆ ಕಾಲೇಜ್ ಸಿಗ್ತದ, ಅದೇ ಕಾಲೇಜ್ ಸಿಗ್ತದ. ಸರ್, ಐ ಗಾಟ್ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, BIT, ಇಟ್ಸ್ ಗುಡ್ ಆರ್ ಬ್ಯಾಡ್? ಚೆನ್ನಾಗಿರ್ಬೋದು. ಆಚಾರ್ಯ PS ಮಂಡ್ಯ ಯಾವುದು ಬೆಸ್ಟು? ನನ್ನ ಪ್ರಕಾರ ಆಚಾರ್ಯ. ಅಣ್ಣ, ಆಪ್ಷನ್ ಎಂಟ್ರಿ ಲಿಂಕ್ ಬಿಡ್ರಿ ಸರ್. ಆಪ್ಷನ್ ಎಂಟ್ರಿ ಲಿಂಕ್ ಅದೇ ಮುಂಚೆ ಬಿಟ್ಟಿದ್ರಲ್ಲ, ಅದೇ ಲಿಂಕ್ ಓಪನ್ ಮಾಡಿರಿ, ಓಪನ್ ಆಗುತ್ತೆ. ಅಣ್ಣ, ನನಗೆ ಭಾರತೇಶ್ ಇಂಜಿನಿಯರಿಂಗ್ ಕಾಲೇಜ್ ಬೆಳಗಾವಿ ಸಿಕ್ಕಿದೆ, ಕಾಲೇಜ್ ಹೇಗಿದೆ ಅಣ್ಣ? ಆಲ್ಮೋಸ್ಟ್ ನಮ್ಮ ಪ್ರಕಾರ ಅಂದರೆ UK ಕಡೆ ಇರೋ ಕಾಲೇಜ್ ಒಂದು ಎಲ್ಲ ಕಾಲೇಜ್ ಅಂತ ಹೇಳಲ್ಲ, ಸಮ್ ಕಾಲೇಜಸ್ ಎಲ್ಲ ಚೆನ್ನಾಗಿರ್ತಾವೆ. ನೀವು ಅಡ್ಮಿಷನ್ ಅಂದರೆ ಫೈನಲ್ ರಿಸಲ್ಟಲ್ಲಿ ಏನಾದರೂ ಈ ಕಾಲೇಜ್ ಸಿಕ್ಕರೆ ಅಡ್ಮಿಷನ್ ಆಗ್ಬೋದು, ಅಥವಾ ಬೇರೆ ಕಾಲೇಜ್ ನೋಡ್ತೀನಿ ಅಂದರೆ ಬೇರೆ ಕಾಲೇಜ್ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ಇವಾಗ ಚಾನ್ಸ್ ಇದೆಯಲ್ಲ, ಈ ಕಾಲೇಜ್ ಡಿಲೀಟ್ ಮಾಡಿ ಬೇರೆ ಕಾಲೇಜ್ ಮಾಡ್ಕೋಬೋದು. ಅಣ್ಣ, ನನಗೆ ಭಾರತೇಶ್ ಇಂಜಿನಿಯರಿಂಗ್ ಕಾಲೇಜ್ ಬೆಳಗಾವಿ ಸಿಕ್ಕಿದೆ, ಕಾಲೇಜ್ ಹೇಗಿದೆ ಅಣ್ಣ? ಸೇಮ್ ಕಾಮೆಂಟು. ಸೀಟ್ ಸಿಕ್ಕಿದೆ, SC ಕ್ಯಾಟಗರಿ, ಫೀಸ್ ಎಷ್ಟಿರ್ತದೆ? ಯಾವ ಸೀಟು, ಕೋರ್ಸ್ ಯಾವುದು ಅದಂತ ಏನೂ ಹೇಳಿಲ್ಲ. ಸೊ ಕೋರ್ಸ್ ಎಲ್ಲ ಕಾಮೆಂಟ್ ಮಾಡಿರಿ, ಹೇಳ್ತೀನಿ. ರಿಯರೆನ್ಸ್ ಡೇಟು ಇವತ್ತಿಂದ ಸ್ಟಾರ್ಟ್ ಆಗ್ಬೋದು, ಟೈಮ್ ಟೇಬಲ್ ಬಿಟ್ಟಿಲ್ಲನು. ಬಟ್ ನೀವು ಆಪ್ಷನ್ ಎಂಟ್ರಿ ಲಿಂಕಲ್ಲಿ ಹೋಗಿ ಆಪ್ಷನ್ ಎಂಟ್ರಿ ಮಾಡೋಕ್ಕದು ಏನಾದರೂ ಲಿಂಕ್ ಓಪನ್ ಇತ್ತುಪ್ಪ ಅಂದರೆ ನೀವು ಮಾಡ್ಕೋಬೋದು, ರಿಯರೆನ್ಸ್ ಡಿಲೀಟ್ ಎಲ್ಲ ಮಾಡ್ಕೋಬೋದು. ಒಂದು ಸಲ ಚೆಕ್ ಮಾಡಿರಿ, ಎಲ್ಲರೂ ಚೆಕ್ ಮಾಡಿರಿ, ಮಾಡ್ಕೋಬೋದು. ಅಣ್ಣ, ನನಗೆ ಕಾಲೇಜ್ ಸಿಕ್ಕಿಲ್ಲ, ನಾನು 150 ಕಾಲೇಜ್ ಆ್ಯಡ್ ಮಾಡಿದ್ದೆ ಅಣ್ಣ. ನಿಮ್ಗೆ ಯಾವ ಕೋರ್ಸ್ ಮಾಡಿದೆ ನನಗೂ ಗೊತ್ತಿಲ್ಲ, ಬಟ್ ನಿಮ್ಮಿಂದ ಆದಷ್ಟು ಜಾಸ್ತಿ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿರಿ ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿರಿ, 200 300 ಆ್ಯಡ್ ಮಾಡಿದ್ರೆ ನಿಮ್ದು ಏನು ಹೋಗಲ್ಲ. ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ, ನಿಮಗೆ ಒಳ್ಳೆಯದು ಬ್ರೋ. MVJ ಕಾಲೇಜ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಕಟ್ ಆಫ್ ಈಸ್ 1.8 lakh, ಬಟ್ ಮೈ ರ್ಯಾಂಕ್ ಈಸ್ 1.5 lakh. ಐ ನಾಟ್ ಗಾಟ್ ಆ್ಯನ್ ಸೀಟ್. ಕಟ್ ಆಫ್ ಇನ್ನೂ ಬಿಟ್ಟೇ ಇಲ್ಲ ಇಂಜಿನಿಯರಿಂಗ್ದು, ಬಟ್ ನಿಮ್ಗೆ ಹೆಂಗೆ ಗೊತ್ತಾಯ್ತು ನನಗೆ ಅರ್ಥ ಆಗುತ್ತೆ. ಮೇ ಬಿ ನೀವು ಲಾಸ್ಟ್ ಇಯರ್ ನೋಡಿರ್ಬೋದು. ಸೊ ಇದೇನಪ್ಪ ಅಂದರೆ 1.5 lakh ಇದ್ದವರಿಗೆ ಈಗ MVJ ಕಾಲೇಜ್ ಬೇಕು ಅಂದರೆ ಅದು ಇಂಪಾಸಿಬಲ್. ಯಾಕಪ್ಪ ಅಂದರೆ ನಿನಗೆ ಬೇಕಾಗಿರೋ ಕಾಲೇಜು ಗೌರ್ಮೆಂಟ್ ಕೊಡೋದಿಲ್ಲ. ಗೌರ್ಮೆಂಟ್ ಕೊಡೋ ಕಾಲೇಜ್ ನೀನು ತೊಗೋಬೇಕಷ್ಟೇ. ನಿನಗೆ ಅದೇ ಕಾಲೇಜ್ ಬೇಕು ಅಂದರೆ ಅದು ಇಂಪಾಸಿಬಲ್. ಫಾರ್ ಎಕ್ಸಾಂಪಲ್, ಇವಾಗ ನಿನ್ನ ರ್ಯಾಂಕು 10,000 ಒಳಗೆ ಇತ್ತು ಅಂದರೆ ನೀನು ಇದೇ ಕಾಲೇಜ್ ಫಸ್ಟ್ ಪ್ರಯಾರಿಟಿ ಕೊಟ್ಟರೆ ನಿನಗೆ ಇದೇ ಕಾಲೇಜ್ ಸಿಗ್ತಿತ್ತು. ಬಟ್ ನಿನ್ನ ರ್ಯಾಂಕು 1,50,000, 1.5 ಅಂದರೆ 1,55,000. ಸೊ ಇದು ಇಂಪಾಸಿಬಲ್, ಸಿಗೋಲ್ಲ. ನಿನಗೆ ಇದೇ ಕಾಲೇಜ್ ಬೇಕಪ್ಪ ಅಂದರೆ ಸಿಗೋಲ್ಲ. ಗೌರ್ಮೆಂಟ್ ಕೊಡೋ ಕಾಲೇಜಿಗೆ ನೀನು ತೊಗೋಬೇಕು. ಆಪ್ಷನ್ ಎಂಟ್ರಿಯಲ್ಲಿ ನಿನಗೆ ಯಾವ ಕಾಲೇಜ್ ಇಷ್ಟ ಇದೆಯೋ ಅದೆಲ್ಲ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡು, ನಿನಗೆ ಅದರಲ್ಲೇ ಒಂದು ಕಾಲೇಜ್ ಸಿಗ್ತದೆ. ನಿನಗೆ MVJ ಕಾಲೇಜ್ ಬೇಕು ಅಂದರೆ ಅದು ಇಂಪಾಸಿಬಲ್. ಬಾಗಲಕೋಟೆ ಬಸವೇಶ್ವರ ಸಿವಿಲ್ ಇಂಜಿನಿಯರಿಂಗ್ ಕಾಲೇಜ್ ಬ್ರಾಂಚಲ್ಲಿ ಹೇಗಿದೆ? ಅಲ್ಲೇ ಫ್ರೆಂಡ್ಸ್ ಇದ್ದರೆ ಯಾರಾದರೂ ಕೇಳ್ರಿ, ಹೇಳ್ತಾರೆ. ನನಗೆ ಅಷ್ಟೊಂದು ಕಾಲೇಜ್ ಬಗ್ಗೆ ಗೊತ್ತಿಲ್ಲ. ಅಣ್ಣ, ನಂದು ರ್ಯಾಂಕು 2,10,839 ಇದೆ. ನನಗೆ ಕಾಲೇಜ್ ಸಿಕ್ಕಿಲ್ಲ, ನಾನು 350 ಕಾಲೇಜ್ ಆ್ಯಡ್ ಮಾಡಿದೆ. ಪ್ಲೀಸ್ ಏನು ಮಾಡಬೇಕು ಹೇಳಿ, ಒಂದು ಕೆಲಸ ಮಾಡಿರಿ. ಆದಷ್ಟು ಇನ್ನೊಂದು ಹೆಚ್ಚಿಗೆ ಇನ್ನೊಂದು 150 ಅಥವಾ 200 ಕಾಲೇಜ್ ಜಾಸ್ತಿ ಆ್ಯಡ್ ಮಾಡಿರಿ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮಗೆ ಮುಂಚೆನೇ ಹೇಳಿದೆ, ನೀವು ಒಂದೇ ಕೋರ್ಸ್ ಆಯ್ಕೆ ಮಾಡಿ ಒಂದೇ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡಿರಿ. ಸುಮ್ಮನೆ ಸಿಕ್ಕಿದ್ದೆಲ್ಲ ಎಲ್ಲ ಚಾನ್ಸ್ ಇದೆ ಅಂತ ಎಲ್ಲ ಮಾಡಬೇಡ್ರಿ. ನಾನು ಮುಂಚೆನೇ ಹೇಳಿದ್ದೀನಿ, ಎಲ್ಲ ಮಾಡೋಕ್ಕೆ ಹೋಗಿ ನಿಮಗೆ ಒಂದು ಬೆಸ್ಟ್ ಸಿಗ್ತಿರೋ ಕಾಲೇಜ್ ಕೂಡ ನೀವು ಕಳ್ಕೊತೀರಿ ಅಂತ ಹೇಳಿದ್ದೀನಿ. ಅದಕ್ಕೆ ಒಂದು ಕೋರ್ಸ್ ಆಯ್ಕೆ ಮಾಡಿ, ಎಲ್ಲರೂ ಒಂದು ಕೋರ್ಸ್ ಮಾತ್ರ ಆಪ್ಷನ್ ಎಂಟ್ರಿ ಮಾಡಿರಿ. ನಿಮ್ಗೆ ಯಾವ ಕೋರ್ಸ್ ಇಷ್ಟನೋ ಆ ಕೋರ್ಸ್ ಮಾತ್ರ ಆಪ್ಷನ್ ಎಂಟ್ರಿ ಮಾಡಿರಿ. ಸುಮ್ಮನೆ ಅನಿಸ್ಬೇಡ್ರಿ, ಎಲ್ಲ ಕೋರ್ಸ್ ನಮಗೆಲ್ಲ ಚಾನ್ಸ್ ಕೊಟ್ಟಾರಂತ. ಯಾಕಂದರೆ ಎಲ್ಲರೂ ಭಾಳ ಜನ ಹಂಗೆ ಮಾಡಿರ್ತಾರೆ. ಸೊ ಕಾಲೇಜ್ ಸಿಗ್ತದಪ್ಪ. ಹೋದ ಸಲ 2 ಲಕ್ಷ ಮ್ಯಾಗ ಇದ್ರೂ ಕೂಡ ಸಿಕ್ಕೈತೆ. ಇವಾಗ ಸಿಗಲಿ ಒಂದು ಸೆಕೆಂಡ್ ಹ್ಯಾಂಡಲ್ಲಿ ಸಿಗ್ತದೆ. ಇವಾಗ ಏನು ಮಾಡಬೇಕಪ್ಪ ಅಂದರೆ ನೀನು ಸ್ವಲ್ಪ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡು. ನಿಮ್ಮದು ಯಾವ ಊರು? ಅಣ್ಣ, ನನಗೆ ಪ್ರೈವೇಟ್ ಕಾಲೇಜ್ ಸಿಕ್ಕಿದೆ, ನನಗೆ ಗೌರ್ಮೆಂಟ್ ಕಾಲೇಜ್ ಬೇಕು, ಏನು ಮಾಡಬೇಕು ಅಣ್ಣ? ಈ ರ್ಯಾಂಕು ಎಷ್ಟಂತ ನನಗೆ ಗೊತ್ತಿಲ್ಲ. ರ್ಯಾಂಕ್ ಸ್ವಲ್ಪ ಕಾಮೆಂಟ್ ಮಾಡಿದ್ರೆ ಹೇಳ್ತಿದ್ದೆ. ರ್ಯಾಂಕು ಎಲ್ಲ ಕಾಮೆಂಟ್ ಮಾಡಿದರೆ ನಾನು ಹೇಳ್ತಿದ್ದೆ, ಬಟ್ ರ್ಯಾಂಕ್ ನೀವು ಮೆನ್ಷನ್ ಮಾಡಿಲ್ಲ. ಸೊ ಸಾರಿ. ಥ್ಯಾಂಕ್ಸ್ ಸರ್, ಇಟ್ಸ್ ಓಕೆ.
ನನಗೆ ಇಂಜಿನಿಯರಿಂಗ್ ಸಿಕ್ಕಿದೆ, ನನಗೆ ಬಿ ಎಸ್ ಸಿ ನರ್ಸಿಂಗ್ ಬೇಕು. ನಾನು ಮುಂಚೆನೇ ಇವಾಗಲೇ ಹೇಳಿದೆ ಜಸ್ಟು. ನಿಮಗೆ ಬಿ ಎಸ್ ಸಿ ನರ್ಸಿಂಗ್ ಬೇಕಂದ್ರೆ ನೀವು ಇಂಜಿನಿಯರಿಂಗ್ ಯಾಕೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಿದ್ರಿ? ನಾನು ಆವಾಗಲೇ ಹೇಳಿದೆಲ್ಲ, ನಾನು ಆಪ್ಷನ್ ಎಂಟ್ರಿ ಡೆಮೋ ವಿಡಿಯೋದಲ್ಲಿ ಕೂಡ ಹೇಳಿದೆ, ನಿಮಗೆ ಒಂದೇ ಕೋರ್ಸ್ ಇಷ್ಟ ಆದರೆ ಒಂದೇ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡಿರಿ. ಸುಮ್ಮನೆ ಯಾಕೆ ಎಲ್ಲದು ಮಾಡ್ತೀರಿ? ನೀವು ಎಲ್ಲದು ಮಾಡೋಕ್ಕೆ ಹೋಗಿ ನಿಮಗೆ ಯಾವ ಬೇಕೋ ಅದನ್ನು ಕಳ್ಕೊತೀರಿ ಅಂತ ಹೇಳಿದೆ. ಸೊ ಅದಕ್ಕೆ ಇವಾಗ ಸಿಗಲ್ಲ ಅಂತಲ್ಲ, ಸಿಗ್ತದ, ಭಯ ಬೇಡ. ಒಂದು ಕೆಲಸ ಮಾಡಿರಿ, ನೀವೇನು ಆಪ್ಷನ್ ಎಂಟ್ರಿ ಇಂಜಿನಿಯರಿಂಗ್ ಎಷ್ಟು ಕಾಲೇಜ್ ಆ್ಯಡ್ ಮಾಡಿದ್ದೀರಾ ಅದೆಲ್ಲ ಇಂಜಿನಿಯರಿಂಗ್ ಕಾಲೇಜ್ ಡಿಲೀಟ್ ಮಾಡಿರಿ, ಬರೀ ಬಿ ಎಸ್ ಸಿ ನರ್ಸಿಂಗ್ ಅಷ್ಟು ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿರಿ, ನಿಮಗೆ ಸಿಗ್ತದ ಅಷ್ಟೇ. ಸರ್ ಎಡಿಟಿಂಗ್ ಯಾವ ಬಿಡ್ತಾರೆ? ಎಡಿಟಿಂಗು ಇವಾಗ ಸ್ಟಾರ್ಟ್ ಆಗಿರೋ ಒಂದು ಕೆಲಸ ಮಾಡಿರಿ, ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಹೆಂಗೆ ಮಾಡಿದ್ರಲ್ಲ ಅದೇ ಥರ ಮಾಡಿರಿ. ಅಲ್ಲಿ ಏನಾದರೂ ಓಪನ್ ಆಗಕತ್ತಿದ್ದಪ್ಪ ಅಂದರೆ ನೀವು ಇವಾಗಿಂದ ಸ್ಟಾರ್ಟ್ ಮಾಡ್ಕೋಬೋದು. ಆಚಾರ್ಯ ಕಾಲೇಜ್ ಸಿಕ್ಕಿದೆ, ಮಾರ್ಕ್ ಅಲಾಟ್ಮೆಂಟಲ್ಲಿ CS ಕೋರ್ಸ್ ಇದೆ, ದಟ್ ಗುಡ್ ಕಾಲೇಜ್. ನನ್ನ ಪ್ರಕಾರ ಕಾಲೇಜ್ ಚೆನ್ನಾಗಿರ್ಬೋದು, ಬಟ್ ನಿಮಗೆ ಇಷ್ಟ ಇದ್ದರೆ ನೀವು ಅದೇ ಕಾಲೇಜ್ ಇಡ್ಬೋದು ಅಥವಾ ಬೇರೆ ಕಾಲೇಜ್ ನೋಡ್ಬೋದು. ಅಣ್ಣ ಕಾಲೇಜ್ ತೋರಿಸ್ತಾ ಇಲ್ಲ, ನಾನು 200ಕ್ಕಿಂತ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿದ್ದೆ. ನಿಮ್ಮ ರ್ಯಾಂಕ್ ಅಷ್ಟು ನನಗೊಂದು ಅಷ್ಟು ಗೊತ್ತಿಲ್ಲ, ಮತ್ತು ಯಾವ ಕೋರ್ಸ್ ಮಾಡಿದರೆ ಅದನ್ನು ಗೊತ್ತಿಲ್ಲ. ಸೊ ಸ್ವಲ್ಪ ಕೋರ್ಸು ಮತ್ತು ರ್ಯಾಂಕು ಮೆನ್ಷನ್ ಮಾಡಿದರೆ ನಾನು ಹೇಳ್ತಿದ್ದೆ. ಸರ್ ನನಗೆ ನನ್ನ ಕಾಲೇಜ್ ಹಾಕಿದ ಲಿಂಕ್ ಪ್ರಿಂಟ್ ತೊಗೊಂಡಿಲ್ಲ, ಅದಕ್ಕೆ ನನಗೆ ಕಾಲೇಜ್ ಸಿಕ್ಕಿದೆ, ಆದರೆ ನನಗೆ ಗೌರ್ಮೆಂಟ್ ಸಿಕ್ಕಿದೆಯಾ ಪ್ರೈವೇಟ್ ಸಿಕ್ಕಿದೆಯಾ ಅಂತ ಹೇಗೆ ಗೊತ್ತಾಗುತ್ತೆ ಸರ್? ನೀವು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲೇ ಮೆನ್ಷನ್ ಮಾಡಿರ್ತಾರೆ ಬಿ ಎಸ್ ಸಿ ನರ್ಸಿಂಗ್ ಗೌರ್ಮೆಂಟು ಪ್ರೈವೇಟ್ ಅಂತ, ಅಥವಾ ಕಾಲೇಜ್ ನೇಮ್ ಅಥವಾ ನನಗೆ ಸ್ವಲ್ಪ ಈ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ನಾನು ಅದಾದರೂ ಹೇಳ್ತೀನಿ. ನೀವು ವಾಟ್ಸಪ್ಪಲ್ಲಿ ಕಳಿಸಿದ್ರೆ ನಾನು ಹೇಳ್ಬೋದು. ಬ್ರದರ್ ನನ್ನ ಕ್ಯಾಟಗರಿ ವೆರಿಫೈಡ್ ಟಾಪ್ನಲ್ಲಿ ಕರೆಕ್ಟ್ ಇದೆ, ಆದರೆ ಬಾಟಮ್ ಲೈನ್ನಲ್ಲಿ ಬೇರೆ ಕ್ಯಾಟಗರಿ ಇದೆ, ಏನು ಮಾಡಬೇಕು? ಕ್ಯಾಟಗರಿ ಇದ್ದವರು ಸಮ್ ಪ್ರಾಬ್ಲಮ್ ಇರ್ಬೋದು, ಅದಕ್ಕೆ ಏನಾದರೂ ಸೊಲ್ಯೂಷನ್ ಕೊಡ್ತಾರೆ, ಅಲ್ಲಿ ತನಕ ವೇಟ್ ಮಾಡಿರಿ, ಇಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ. ಸರ್ ಓಪನ್ ಕ್ಯಾಟಗರಿಯಲ್ಲಿ ಸೀಟ್ ಸಿಕ್ಕಿದೆ ಸರ್, SC ಕ್ಯಾಟಗರಿ ಸಿಗಬೇಕಂದ್ರೆ ಏನು ಮಾಡಬೇಕು ಸರ್? ಇದು ನನಗೆ ಅಷ್ಟೊಂದು ಹೇಳೋಕ್ಕಾಗಲ್ಲ, ಯಾಕಪ್ಪ ಅಂದರೆ ಗೌರ್ಮೆಂಟ್ ಅವ್ರು ಕೊಟ್ಟಿರೋ ಸೀಟೇ ತೊಗೋಬೇಕು. ಓಪನ್ ಕ್ಯಾಟಗರಿಯಲ್ಲಿ ಸೀಟ್ ಸಿಕ್ಕಿದೆ, ಓಪನ್ ಕ್ಯಾಟಗರಿಯಲ್ಲಿ ಅಂದರೆ ನಾನೇನು ಮಾಡೋಕ್ಕೆ ಆಗಲ್ಲ. ನನಗೆ ಯಾವ ಕಾಲೇಜ್ ಸಿಕ್ಕಿಲ್ಲ, ಎರರ್ ತೋರಿಸ್ತಾ ಇದೆ, ಕರೆಕ್ಟಾಗಿ ಚೆಕ್ ಮಾಡ್ಕೊರಿ. ಅಕಸ್ಮಾತ್ ತೋರಿಸಿಲ್ಲ ಅಂದರೆ ನನಗೆ ನಿಮ್ಮದು CT ನಂಬರು ಅಥವಾ ಏನಾದರೂ ನನಗೆ ವಾಟ್ಸಪ್ ಮಾಡಿ, ನಾನು ಚೆಕ್ ಮಾಡ್ತೀನಿ, ಮತ್ತು ನೆಕ್ಸ್ಟ್ ಸೊಲ್ಯೂಷನ್ ನಾನು ಕೊಡ್ತೀನಿ ನಿಮಗೆ. ಬ್ರೋ ನನಗೆ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ, ಥ್ಯಾಂಕ್ಸ್ ಫಾರ್ ಯುವರ್ ಇನ್ಸ್ಟ್ರಕ್ಷನ್. ಓಕೆ, ಇಟ್ಸ್ ಓಕೆ ಬ್ರೋ, ವಿ ಗಾಟ್ VTU KLB, ಬಟ್ ಇನ್ ರಿಯಲ್ ರೌಂಡ್ ವಿ ಗೆಟ್ ಬ್ಯಾಕ್ ಸೈಡ್ ಫಾರ್ ಫಾರ್ವರ್ಡ್ ಕಾಲೇಜ್. ಇವಾಗ ಸಿಕ್ಕಿರೋ ಕಾಲೇಜ್ ಸಿಗುತ್ತೋ ಆರ್ ಇಲ್ವೋ ನನಗೂ ಅಷ್ಟೊಂದು ಗೊತ್ತಿಲ್ಲ, ಸೊ ಟ್ರೈ ಮಾಡಿರಿ. ಆಪ್ಷನ್ ಎಂಟ್ರಿ ಲಿಂಕ್ ದೇ ನಾಟ್ ಕಮ್ಮಿಂಗ್, ಲಿಂಕು ಅವ್ರು ಬಿಡ್ತಾರೋ ಇಲ್ಲ ನನಗೂ ಗೊತ್ತಿಲ್ಲ. ಸೊ ಏನಪ್ಪ ಅಂದರೆ ನೀವು ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಾರಲ್ಲ, ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡೆ ನಿಮ್ಮದು CT ನಂಬರ್ ಹಾಕಿ, ವೆರಿಫಿಕೇಷನ್ ಸ್ಲಿಪ್, ಅಲ್ಲಿ ಕೊಟ್ಟಿರೋ ಅಪ್ಲಿಕೇಶನ್ ನಂಬರು, ಸೆಕ್ಯೂರಿಟಿ ಕೀ ಕೋಡು, ಮತ್ತು ನೀವು ಇಟ್ಟಿರೋ ಪಾಸ್ವರ್ಡು, ಅದೆಲ್ಲ ಸೇಮ್ ಆಪ್ಷನ್ ಎಂಟ್ರಿ ಪ್ರೊಸೀಜರ್ ಹ್ಯಾಂಗೆ ಮಾಡಿದ್ದೀರಾ ಅದನ್ನೇ ಎಲ್ಲ ಹಾಕಿ ನೀವು ಆಪ್ಷನ್ ಎಂಟ್ರಿ ಮುಂದೆ ನೆಕ್ಸ್ಟ್ ಪ್ರೊಸೀಜರ್ ಕೊಡಿ. ಆಪ್ಷನ್ ಎಂಟ್ರಿ ಓಪನ್ ಆಯ್ತಪ್ಪ ಅಂದರೆ ನೀವು ಅಲ್ಲೇ ಸಿಕ್ಕಿರೋ ಕಾಲೇಜ್ ಡಿಲೀಟ್ ಮಾಡಿ ಬೇರೆ ಕಾಲೇಜ್ ಆ್ಯಡ್ ಮಾಡ್ಬೋದು, ಮತ್ತು ಮಾಡಿಫೈ ಅಂದರೆ ಹಿಂದೆ ಮುಂದೆ ಮಾಡ್ಕೋಬೋದು. ಸೊ ಇದೇ ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊರಿ, ಓಪನ್ ಆಯ್ತು ಅಂದರೆ ಎಲ್ಲ ಆಪ್ಷನ್ ಎಂಟ್ರಿ ಮಾಡಿರಿ ಅಷ್ಟೇ, ಮತ್ತೇನಿಲ್ಲ. ಸೊ ಎಲ್ಲ ಕಾಮೆಂಟ್ಸ್ ಬಗ್ಗೆ ಎಲ್ಲ ಹೇಳಿದ್ದೀನಿ. ಸೊ ಮತ್ತೆ ಏನಿದ್ರು ಈ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿರಿ ನನಗೆ, ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಏನು ಭಯ ಬೇಡ, ಎಲ್ರಿಗೂ ಸೀಟ್ ಸಿಗ್ತದ. ಸ್ವಲ್ಪ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂದರೆ ಸುಮ್ಮನೆ ಸಿಕ್ಕಿದ ಕೋರ್ಸು ಆಪ್ಷನ್ ಎಂಟ್ರಿಲಿ ಹಾಕಬೇಡ್ರಿ. ನಿಮಗೆ ಯಾವ ಕೋರ್ಸ್ ಇಷ್ಟನೋ ಅದೇ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡಿರಿ, ನಿಮಗೆ ಕಾಲೇಜ್ ಸಿಗ್ತದ. ಇವಾಗ ಅಲ್ಲಿ ಕೋರ್ಸ್ನೇ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋದರೆ ಅಲ್ಲಿ 5-6 ಕೋರ್ಸ್ ಅದಾವೆ. ಸೊ ನಿಮ್ಗೆ ಎಲ್ಲ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡ್ತೀರಿ ಅಂದರೆ ನಿಮಗೆ ಅವರೆಲ್ಲ ಕೋರ್ಸ್ನೂ ಕೊಡೋಲ್ಲ, ಒಂದು ಕೋರ್ಸ್ ಮಾತ್ರ ಕೊಡೋದು. ಅದಕ್ಕೆ ಹೇಳಕತ್ತೀನಿ, ನಿಮ್ಗೆ ಯಾವ ಕೋರ್ಸ್ ಇಷ್ಟನೋ ನಿಮಗೆ ಅದೇ ಕೋರ್ಸ್ ಹೋಗಬೇಕು ಅಂದರೆ ಅದೇ ಕೋರ್ಸ್ ಮಾತ್ರ ಆಪ್ಷನ್ ಎಂಟ್ರಿ ಮಾಡಿರಿ, ಸುಮ್ಮನೆ ಯಾಕೆ ಎಲ್ಲ ಆಪ್ಷನ್ ಎಂಟ್ರಿ ಮಾಡ್ತೀರಿ? ಸೊ ಅದಕ್ಕೆ ಹೇಳಕತ್ತೀನಿ, ಒಂದು ಕೋರ್ಸ್ ಹಾಕಿ ಮಾಡಿಕೊಂಡು ಒಂದು ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡಿರಿ, ನಿಮಗೆ ಒಳ್ಳೆ ಕಾಲೇಜ್ ಸಿಗ್ತದ. ಸೊ ಮಾರ್ಕ್ ಅಲಾಟ್ಮೆಂಟಲ್ಲಿ ರಿಸಲ್ಟ್ ಬಿಟ್ಟಾಯಿತು. ಇವಾಗ ರಿಯರೇಂಜು, ಮಾಡಿಫೈ, ಡಿಲೇಟು ಆಪ್ಷನ್ಸ್ ಹೆಂಗೆ ಮಾಡ್ಕೋಬೇಕಪ್ಪ ಅಂದರೆ ಫಸ್ಟ್ KU ವೆಬ್ಸೈಟ್ ಬಂದ ಮೇಲೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಏನಪ್ಪ ಅಂದರೆ ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊರಿ. ಆಮೇಲೆ ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ UGC 2024 ಕಾಣಿಸ್ತದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊರಿ. ನೀವು ಆಪ್ಷನ್ ಎಂಟ್ರಿ ಲಿಂಕ್ ಎಲ್ಲಿ ಅಂದರೆ ಇವಾಗ ರಿಯರೇಂಜು, ಡಿಲೇಟು, ಮಾಡಿಫೈ ಎಲ್ಲಿ ಮಾಡ್ಕೋಬೇಕಪ್ಪ ಅಂದರೆ ಸ್ವಲ್ಪ ಕೆಳಗೆ ಬಂದ ತಕ್ಷಣ ನಿಮಗೊಂದು ಲಿಂಕ್ ಕಾಣಿಸ್ತದೆ, ಇಲ್ಲಿದೆ ನೋಡಿರಿ, UGC 2024 ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕು. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಓಪನ್ ಆಗ್ತದೆ. ಸೇಮ್ ಆಪ್ಷನ್ ಎಂಟ್ರಿ ಪ್ರೊಸೀಜರ್ ಮತ್ತೇನಿಲ್ಲ, ಇದೇನು ಬೇರೆ ಪ್ರೊಸೀಜರ್ ಇಲ್ಲ. ಈ CT ನಂಬರ್ ಹಾಕಿ ಮತ್ತು ನಿಮ್ದು ಕ್ಯಾಪ್ಚಾ ಕೋಡ್ ಅದೆಲ್ಲ ಹಾಕಿದರೆ ಬರ್ತದೆ ಅಷ್ಟೇ, ಮತ್ತೇನಿಲ್ಲ. ಏನು ಭಯ ಬೇಡ, ಆರಾಮಾಗಿ ಮಾಡ್ಕೋರಿ. ಇದಕ್ಕೆ 2-3 ದಿನ ಟೈಮ್ ಕೊಡ್ತಾರೆ. ಇವಾಗ ಏನು ಲಾಸ್ಟ್ ಡೇಟ್ ಅದಲ್ಲ, 2-3 ದಿನ ಟೈಮ್ ಕೊಡ್ತಾರೆ, 2-3 ದಿನದಲ್ಲಿ ಮಾಡ್ಕೋಬೋದು. ಸೊ ಮತ್ತು ಇನ್ನೊಂದು ಮೈಂಡಲ್ಲಿ ಇರಲಿ, ಇದು ಫಸ್ಟ್ ಮಾರ್ಕ್ ಅಲಾಟ್ಮೆಂಟು.
ಇನ್ನೂ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಈ ಸಲ ಕೊಟ್ಟಾರ ಅವರು. ಈ ವರ್ಷ 2 ಮಾಕ್ ಅಲಾಟ್ಮೆಂಟ್ ಕೊಟ್ಟರೆ ಅದು ನಿಮಗೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದೇ. ಯಾಕಪ್ಪ ಅಂದರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಂದರೆ ಡಬಲ್ ಚಾನ್ಸ್ ಅಂತ ಇರ್ತದೆ. ಡಬಲ್ ಚಾನ್ಸ್ ಕೂಡ ಎಲ್ರಿಗೆ ನಿಮ್ಗೆ ಇಷ್ಟ ಇರೋ ಕಾಲೇಜ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಕರೆಕ್ಟಾಗಿ ಆಪ್ಷನ್ ಟ್ರೀ ಇವಾಗಾದರೂ ಮಾಡಿರಿ. ಮಾಕ್ ಅಲಾಟ್ಮೆಂಟಲ್ಲಿ ನಿಮ್ಗೆ ಒಬ್ಬರಿಗೆ ಅನುಭವ ಆಗಿರ್ತದೆ, ಯಾಕಂದರೆ ನೀವು ಸ್ವಲ್ಪ ಜನ ಕಡಿಮೆ ಕಾಲೇಜ್ ಆ್ಯಡ್ ಮಾಡಿರ್ತೀರ. ಸೊ ಇವಾಗ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿರಿ, ನಿಮ್ಮ ಕಾಲೇಜ್ ಸಿಗ್ತದೆ. ಸೊ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.